ಕನ್ನಡನ ರೆಪ್ರೆಸೆಂಟ್ ಮಾಡೋದು ಅಂದ್ರೆ ಒಂಥರ ಸಂಭ್ರಮ. ಅದರಲ್ಲೂ ನವೆಂಬರ್ ನಮ್ಮ ರಾಜ್ಯೋತ್ಸವದ ತಿಂಗಳಲ್ಲಿ ನಾವು ವಿಶ್ವ ಕನ್ನಡ ಹಬ್ಬ ಮಾಡ್ತಿರೋದು ಇದ್ದಿದ್ದು ತುಂಬಾ ಖುಷಿ ಆಗ್ತಿದೆ. ಸೆಲೆಬ್ರಿಟೀಸ್ ಅಂದ್ರೆ ನಮ್ಮ ಶಿವರಾಜ್ ಕುಮಾರ್ ಅವ್ರು ಬರ್ತಿದ್ದಾರೆ, ವಸಿಷ್ಠ ಸಿಂಹ ಅವ್ರು ಬರ್ತಿದ್ದಾರೆ, ಮತ್ತೆ ಹರಿಪ್ರಿಯ ಅವ್ರು ಬರ್ತಿದ್ದಾರೆ. ಸಂಸ್ಕೃತಿ ಜೊತೆಗೆ ಮೋಜ್ ಕೂಡ ಇರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈಗ ವಿಶ್ವ ಕನ್ನಡ ಹಬ್ಬ ಸಖತ್ತು ಸುದ್ದಿ ಆಗ್ತಾ ಇದೆ. ಈಗಾಗಲೇ ದುಬೈಯಲ್ಲಿ ಮಾಡಿ ಈಗ ಸಿಂಗಾಪುರ್ನಲ್ಲಿ ಮಾಡ್ತಾ ಇದ್ದೀರಾ. ಎಷ್ಟು ಖುಷಿ ಆಗ್ತಾ ಇದೆ, ಹಾಗೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಆಕ್ಚುಲಿ ತುಂಬಾ ಖುಷಿ ಆಗ್ತಿದೆ. ನಮ್ಮ ಕನ್ನಡನ ರೆಪ್ರೆಸೆಂಟ್ ಮಾಡೋದು ಅಂದ್ರೆ ಒಂಥರ ಸಂಭ್ರಮ. ಕನ್ನಡ ಅಂದ್ರೆ ಒಂದು ಸಂಭ್ರಮ ಅನ್ಸುತ್ತೆ. ಅದರಲ್ಲೂ ನವೆಂಬರ್ ನಮ್ಮ ರಾಜ್ಯೋತ್ಸವದ ತಿಂಗಳಲ್ಲಿ ನಾವು ವಿಶ್ವ ಕನ್ನಡ ಹಬ್ಬ ಮಾಡ್ತಿರೋದು ಇದ್ದಿದ್ದು ತುಂಬಾ ಖುಷಿ ಆಗ್ತಿದೆ. ಅಂಡ್ ವಿಶ್ವ ಕನ್ನಡ ಹಬ್ಬದಲ್ಲಿ ಕಮಿಟಿಯಲ್ಲಿ ನನ್ನನ್ನೊಬ್ಬರ ನಿರ್ದೇಶಕಳಾಗಿ ಶಿವಕುಮಾರ್ ಸರ್ ಅವರು ಅಪಾಯಿಂಟ್ ಮಾಡಿದ್ದಾರೆ. ಅದು ತುಂಬಾ ಖುಷಿಯಾಗಿದೆ. ಮತ್ತೆ ನಾನು ತುಂಬಾ ಪರ್ಸ್ನಲ್ ಆಗಿ ತುಂಬಾ ಆಸಕ್ತಿಯಿಂದ ಕೆಲಸ ಮಾಡ್ಬೇಕಂತ ಬಂದಿದ್ದೀನಿ. ಅದ್ರ ಜೊತೆಗೆ ಪ್ರತಿಯೊಂದು ಲೈಕ್ ಚಿತ್ರರಂಗ ಆಗಿರ್ಬೋದು ಅಥವಾ ನಮ್ಮ ಕಲೆ ಆಗಿರ್ಬೋದು, ನಮ್ಮ ಸಂಸ್ಕೃತಿ ಆಗಿರ್ಬೋದು, ಪ್ರತಿಯೊಂದಕ್ಕೂ ನಾವು ಅದರದ್ದೇ ಆದಂಥ ಸ್ಥಾನಮಾನ ಇದೆ. ಪ್ರತಿಯೊಬ್ಬರಿಗೂ ತಿಳಿಸುವಂಥ ಪ್ರಯತ್ನ ಮಾಡ್ತಿದ್ದೀವಿ. ಸೊ ಎಲ್ಲರ ಸಹಕಾರದ ಜೊತೆಗೆ ಕನ್ನಡ ಸಿಂಗಾಪುರ್ ತಂಡದ ಜೊತೆಗೆ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಈಗ ಸಾಕಷ್ಟು ಜನ ಸೆಲೆಬ್ರಿಟೀಸ್ಗಳು ಬರ್ತಾ ಇದ್ದಾರೆ, ಹಾಗೆ ತುಂಬಾ ಎಂಟರ್ಟೈನಿಂಗ್ ಆಗಿರುವಂತಹ ಪ್ರೋಗ್ರಾಮ್ಗಳನ್ನ ಕೂಡ ಆಯೋಜನೆ ಮಾಡ್ತಾ ಇದ್ದೀರಾ. ಅದ್ರ ಬಗ್ಗೆ ಹೇಳೋದಾದ್ರೆ ಸೆಲೆಬ್ರಿಟೀಸ್ ಅಂದರೆ ನಮ್ಮ ಶಿವರಾಜ್ ಕುಮಾರ್ ಅವ್ರು ಬರ್ತಿದ್ದಾರೆ, ವಸಿಷ್ಠ ಸಿಂಹ ಅವ್ರು ಬರ್ತಿದ್ದಾರೆ, ಮತ್ತು ಹರಿಪ್ರಿಯ ಅವ್ರು ಬರ್ತಿದ್ದಾರೆ. ಸಂಸ್ಕೃತಿ ಜೊತೆಗೆ ಮೋಜ್ ಕೂಡ ಇರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಕಂಪ್ಲೀಟ್ ನವೆಂಬರ್ 9ನೇ ತಾರೀಕು ಬೆಳಗ್ಗೆಯಿಂದ ಸಂಜೆವರೆಗೂ ಅದೊಂಥರ ಕಂಪ್ಲೀಟ್ ಪ್ಯಾಕ್ ಆಫ್ ಮನರಂಜನೆ ಆಗತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲಿ ನಡೀತಾ ಇದೆ ಇವಾಗ ಸಿಂಗಾಪುರ್ನಲ್ಲಿ? ಯಾವ ವೆನ್ಯೂ ಅಲ್ಲಿ ನಡೀತಾ ಇದೆ? ಹಾಗೆ ಯಾರಿಗೆಲ್ಲ ನೀವು ಬರ್ಮಾಡ್ಕೋತೀರಾ ಅಲ್ಲಿಗೆ ಬಂದ್ರೆ ಅನ್ನೋದು? ಸಿಂಗಾಪುರಲ್ಲಿ ಗ್ಲೋಬಲ್ ಇಂಡಿಯನ್ ಸ್ಕೂಲಲ್ಲಿ, ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ನಡೀತಾ ಇರೋದು ಕಾರ್ಯಕ್ರಮ. ಸೊ ನಮ್ಮ ಎಲ್ಲ ಕನ್ನಡಿಗರಿಗೂ ಸ್ವಾಗತ ಖಂಡಿತವಾಗ್ಲೂ ಇದ್ದೇ ಇದೆ. ಸೊ ಅನಿವಾಸಿ ಭಾರತೀಯರು ಯಾರ್ಯಾರು ಸಿಂಗಾಪುರಲ್ಲಿದ್ದೀರಾ, ದಯವಿಟ್ಟು ನಮ್ಮ ತಂಡದ ಜೊತೆಗೂಡಿ ತಾವು ಕೂಡ ಸಹಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕೊಡಿಸ್ಬೇಕು ಅಂತ ಇಷ್ಟಪಡ್ತೀನಿ. ಮತ್ತು ಇಲ್ಲಿ ಸುಮಾರು ಜನ ಭಾರತೀಯರಾಗಿರ್ಬೋದು, ಸುಮಾರು ಜನ ನಮ್ಮ ಕನ್ನಡದವರಾಗಿರ್ಬೋದು, ಬೆಂಗಳೂರಿಂದ ಸಹ ಅಲ್ಲಿಗೆ ಕಾರ್ಯಕ್ರಮಕ್ಕೋಸ್ಕರನೇ ಇಂಡಿವಿಜುವಲ್ ಆಗಿ ಬರ್ತಿದ್ದಾರೆ. ಅವ್ರು ಎಲ್ರಿಗೂ ಅಭಿನಂದನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.